ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 142 ಬರೋಬ್ಬರಿ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತೇಳಿ ಇಡಿ ಪ್ರಕಟಣೆಯನ್ನ ಹೊರಡಿಸಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದ ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ತಿದ್ರಿ. ಈಗ ಬರೋಬ್ಬರಿ 142 ಆಸ್ತಿಗಳನ್ನ ಮುಟ್ಗೋಲು ಹಾಕಬೇಕು ಅಂತ ಹೇಳಿ ಇಡಿ ಅವರು ಪ್ರಕಟಣೆ ಹೊರಡಿಸಿದ್ದಾರೆ. ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನಿಸ್ತಿದೆ ಸರ್? ಖಂಡಿತ ಬಹಳ ಸಂತೋಷ ಆಗ್ತಿದೆ. ಇದರ ಮಾಧ್ಯಮದ ಸಹಕಾರ, ವಿಶೇಷವಾಗಿ ನ್ಯೂಸ್ ಫಸ್ಟಿನ ಏನೋ ಸಹಕಾರದಿಂದನೂ ಇವತ್ತು ಎಲ್ಲ ಬೆಳಕಿಗೆ ಬಂದಿದೆ. ಧಾರಾವಾಹಿ ಥರ ಇದು ಪ್ರಕಟ ಮಾಡಿದ್ವಿ. ಆ ಟೈಮಲ್ಲಿ ತಾವು ನಿಂತ್ಕೊಂಡು ಧಾರಾವಾಹಿ ಥರನೇ ಪ್ರಕಟ ಆಯಿತು. ಒಟ್ಟಾರೆ ಇಡಿಯವರ ತನಿಖೆಯಿಂದನೇ ಇದು ನ್ಯಾಯ ಸಿಗುತ್ತೆ ಅಂತ ನಾವು ಮೊದಲಿಂದನೂ ಹೇಳ್ತಾ ಇದ್ವಿ. ಇವತ್ತು ಅವರು ಕೊಟ್ಟಿರೋ ಪ್ರೆಸ್ ರಿಲೀಸ್ ಪ್ರಕಾರ 142 ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಏನಿದೆ ಅದು ಬರೀ ಮೂಡಾದೆ ಅಂತ ಅಲ್ಲ, ಯಾವ್ಯಾವುದನ್ನು ರೈಡ್ ಮಾಡಿದ್ರು, ಯಾವ್ಯಾವುದು ಅವ್ರ ಹತ್ರ ಇತ್ತೋ ಎಲ್ಲವನ್ನೂ ಸೇರಿ ಮಾಡಿದ್ದಾರೆ ಅನ್ನುವಂಥ ಪ್ರಾರಂಭಿಕ ಮಾಹಿತಿಗಳು ನಮ್ಮ ಹತ್ರ ಬರ್ತಾ ಇದೆ. 300 ಕೋಟಿಯಷ್ಟು ಅಪ್ರಾಕ್ಸಿಮೇಟ್ ಅಂತ ಹೇಳಿರುವಂಥದ್ದು, ಮತ್ತು ಹಿಂದಿನ ಎರಡೂ ಕಮಿಷನರ್ ಹೆಸರನ್ನು ಉಲ್ಲೇಖ ಮಾಡಿರುವಂಥದ್ದು. ನಟೇಶ್ ಅವರ ಕಾರಣದಿಂದಾಗಿ ದಿನೇಶ್ ಕುಮಾರ್ ಅವರ ನೆಂಟ್ರಿಸ್ಟ್ ಹೆಸರಿನಲ್ಲಿ ವಿಲಾಸಿ ಜೀವನ ಮತ್ತು ವೈಭೋಗದ ಏನೇನು ಪದಾರ್ಥಗಳಿದೆ ಅನ್ನೋದನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಹಿಂದಿನ ಅಧ್ಯಕ್ಷಗಳ ಮೇಲೂ ಹೇಳಿದ್ದಾರೆ. ಹಿಂದಿನ ಅಧ್ಯಕ್ಷರು ಅನ್ನೋ ಒಂದು ಪದವನ್ನು ಕೋಟ್ ಮಾಡಿದ್ದಾರೆ, ಕಮಿಷನರ್ ಅನ್ನೋದನ್ನು ಕೋಟ್ ಮಾಡಿದ್ದಾರೆ. ಈಗ ಪ್ರಾರಂಭಿಕ ಹಂತದಲ್ಲಿ ನಮಗೆ ಇಷ್ಟು ಜಯ ಸಿಕ್ಕಿದೆ. ಯಾವ ಕಾರಣಕ್ಕೂ ಇದು ಮುಂದುವರೆದೇ ಬರೆಯುತ್ತೆ. ಸಾಕಷ್ಟು ಜನ ಇಡಿಯ ಇಕ್ಕಳದಲ್ಲಿ ಸಿಗಾಕೋತಾರೆ, ಒಳಗೆ ಹೋಗ್ತಾರೆ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಹೆಸರು ಮಹಾರಾಜರು ಕೊಟ್ಟಿದ್ರು ಆ ರೀತಿಯ ಹೆಸರನ್ನು ಉಳಿಸ್ಕೊಳ್ಳುತ್ತೆ. ಡಿ ಮಾದೇಗೌಡರು ಆಶಾ ಮಂದಿರ ಕರೆದು ಸೈಟ್ ಕೊಡ್ತಾ ಇದ್ರು. ಆ ಸ್ಥಿತಿಗೆ ಮೈಸೂರು ನಗರದ ಪ್ರಾಧಿಕಾರ ಬರಬೇಕು. ಅದರ ಮೊದಲನೇ ಹೆಜ್ಜೆ ನನಗನ್ಸುತ್ತೆ ಇವತ್ತು ಇಡಿಯ ಪ್ರೆಸ್ ರಿಲೀಸ್ ಅಂತ ನಾನಾದರೂ ಭಾವಿಸ್ತೀನಿ. 142 ಆಸ್ತಿ ಸರ್, ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಇನ್ನುಳಿದಂತೆ ಯಾರ್ಯಾರ್ದು ಇರ್ಬೋದು ಸರ್? ಸಾಕಷ್ಟು ಜನದಿದೆ, ನೋಡಿ ಬರುತ್ತೆ ನಾಳಿದೆ. ಆದಮೇಲೆ ನಾವು ಹೆಸರು ಹೇಳಿದ್ರೆ ದಾಖಲೆಗಳು, ಎಲ್ಲ ದಾಖಲೆಗಳು 9,000 ಫೈಲ್ ಎತ್ಕೊಂಡು ಹೋಗಿರೋದು. ಇದು ಒಟ್ಟು ತೆಗೆದುಕೊಂಡು ಹೋಗಿರುವುದು ಮಾಹಿತಿ ಪ್ರಕಾರ 9,000 ಫೈಲು ಡಾಕ್ಯುಮೆಂಟ್ ಅಷ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದು ಬಹಳ ಆಳಕ್ಕೆ ಇಳಿದಿದ್ದಾರೆ ಇಡಿ ಅವರು. ಇನ್ನೊಂದಷ್ಟು ನಡೆಯುತ್ತೆ. ಈಗ ಪ್ರಾರಂಭಿಕ ಹಂತದಲ್ಲಿ ಇಷ್ಟು ಮಾಡಿದ್ದಾರೆ. ಇದು ಬರೀ ಸಿದ್ದರಾಮಯ್ಯನವರು ಮತ್ತು ಪಾರ್ವತಿ ಅವರ ಕೇಸಿಗೆ ಸಂಬಂಧಪಟ್ಟ ಮಾತ್ರ ಆಗಿದೆ. ಅಂದರೆ A1, A2, A3 ಇದಕ್ಕೆ ಮಾತ್ರ ಈಗ 142 ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ಬರುತ್ತೆ. ಯಾರೆಲ್ಲ ನುಂಗಣ್ಣಗಳಾಗಿದ್ದಾರೋ ಕಷ್ಟದ ಕಾಲ ಇದೆ, ತಿಂದಿದ್ದನ್ನು ಕಕ್ಕಲೇಬೇಕು. ಅಜೀರ್ಣ ಆಗುವಷ್ಟು ತಿಂದಿದ್ದಾರೆ, ಅದೆಲ್ಲ ಹೊರಗಡೆ ಬಂದೇ ಬರುತ್ತೆ ಸರ್. ಇಲ್ಲಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಸೈಟ್ ತಗೊಂಡಿದ್ರು. ಬಿಜೆಪಿ, ಕಾಂಗ್ರೆಸ್ ಜೊತೆಗೆ JDS ಪಕ್ಷದವರು ಇದ್ರು. ಸಾಕಷ್ಟು ದಾಖಲಾತಿಗಳನ್ನ ನೀವು ಕೂಡ ಬಿಡುಗಡೆ ಮಾಡಿದ್ರಿ ಸರ್. ಜೈಲಿಗೆ ಹೋಗ್ತಾರೆ ಅಂತ ಏನಾರು ಅಲ್ಲ, ಏನಂದ್ರೆ ಒಟ್ಟಾರೆ ಯಾವುದು ಇಲ್ಲೀಗಲ್ ಆಗಿ ಕೊಟ್ಟಿದ್ದಾರೆ ಅಲಾಟ್ಮೆಂಟನ್ನು, ಡೇಟ್ಗಳನ್ನ ತಿದ್ದಿರೋದು, ಆ ವ್ಯಕ್ತಿನೇ ಇಲ್ಲದೆ ಇರೋದು, ಫೈಲ್ಗಳನ್ನ ತಿದ್ದಿರೋದು, ಇದು ಎಲ್ಲವೂ ನೋಡಿದಾಗ ಅಲಾಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಅರ್ಜಿನ ಆಮೇಲೆ ಇಸ್ಕೊಂಡಿದ್ದಾರೆ ಇವರು. ಈ ರೀತಿ ಎಲ್ಲ ನಡೆದಿರೋದು ನೋಡಿದ್ರೆ ಒಬ್ಬ ಕಮಿಷನರು KAS ನೆನ್ನೆ ವಿಶ್ವನಾಥರು ಸರಿ ಹೇಳಿದ್ರು, ಇಬ್ಬರು ಅಧಿಕಾರಿಗಳನ್ನು ಏನು ಬೆದರಿಸೋಕ್ಕಾಗದೆ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋಕ್ಕಾಗದೆ ಇರುವಂಥ ನಿಷ್ಕ್ರಿಯ ಸರ್ಕಾರ ಇದಾಗ್ಬಿಡ್ತಲ್ಲ ಅನ್ನೋಂಥದ್ದು ಬೇಜಾರಿದೆ. ಆದರೆ ಎಲ್ಲೋ ಒಂದು ಕಡೆ ಇಡಿ ಇರುವ ಕಾರಣಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮರ್ಯಾದೆ ಉಳಿಯುತ್ತೆ. ಮತ್ತು ಯಾರೆಲ್ಲ ತಿಂದಿದ್ದಾರೆ ಅವರು ಸೈಟ್ಗಳು ಅವರಿಗೆ ಮುಳುವಾಗುತ್ತೆ. ಇನ್ನೊಂದೆರಡು ಟೆಕ್ನಿಕಲ್ ಅಂಶಗಳಿದೆ, ನೋಡೋಣ ಏನು ಹೇಳುತ್ತೆ ಕೋರ್ಟು ಅಂತ. ತಗೊಂಡಿರೋರು ಮಾರಾಟ ಮಾಡಿದ್ರೆ, ಆ ಮಾರಾಟ ತಗೊಂಡ್ಕೊಂಡಿರೋರು ಏನಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ ಅದಕ್ಕೇನು ಅನ್ನೋದು ಬೇಕು. ಸದ್ಯದಲ್ಲಿ ಆ ಎಲ್ಲ ಮಾಹಿತಿಗಳು ಹೊರಗೆ ಬರುತ್ತೆ. ಮತ್ತಷ್ಟು ಈ ಪ್ರಕರಣ ಜಟಿಲ ಆಗ್ಬೋದು ಅಂತ ಅನಿಸ್ತಿದ್ಯಾ? ಮತ್ತೆ ಇದರಲ್ಲಿ ಪಾರದರ್ಶಕವಾಗಿ ತನಿಖೆ ಆಗುತ್ತೆ, ನಿಮಗೆ ಮತ್ತಷ್ಟು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಬರ್ತಿದೆ? ಖಂಡಿತ ನ್ಯಾಯ ಸಿಗುತ್ತೆ, ಮೈಸೂರಿನ ಜನಕ್ಕೆ ನ್ಯಾಯ ಸಿಗುತ್ತೆ. ಇದೆಲ್ಲ ಒಂದು ಕಡೆ ಮುಕ್ತಾಯ ಆಗಬೇಕಾಗಿತ್ತು. ನಾನು ಅವತ್ತೇ ಹೇಳಿದೆ, ಇದು ಬರೀ ಹೆಸರನ್ನ ಚೇಂಜ್ ಮಾಡಿದ್ರೆ ಆಗಲ್ಲ. BDA ಥರ ಮೈಸೂರಿನ MDA ಮೂಡ ತೆಗೆದು MDA ಮಾಡ್ತೀನಿ ಅಂದರೆ ಆಗಲ್ಲ.
ಇದಕ್ಕೆ ಆಮೂಲಾಗ್ರವಾದಂಥ ರೂಲ್ಸನ್ನು ಹಾಕಬೇಕು, ಬದಲಾವಣೆ ತರಬೇಕು. ಈಗಂತೂ MLAಗಳು ಯಾರು ಅಲ್ಲಿಗೆ ಮೆಂಬರ್ಗಳೇ ಅಲ್ಲ. ಆ ವಿಷಯದಲ್ಲಿ ನಾನು ನಿರಾಳವಾಗಿದ್ದೀನಿ. ಆದರೆ ಸತ್ಯ ಮೇವ ಜಯತೆ ಅಂತ ನಾವು ಅವತ್ತಿಂದ ಹೇಳ್ತಿದ್ವಿ, ಇವಾಗಲೂ ಹೇಳ್ತೀವಿ, ಸತ್ಯಕ್ಕೆ ಜಯ ಸಿಗತ್ತೆ. ಇದಿಷ್ಟು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ TS ಶ್ರೀವತ್ಸ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.